ಚಂದನ ಮತ್ತು ಆರವ್ಗಳ ಕಥೆ ಒಂದು ಸರಳ ಪರಿಚಯದಿಂದ ಆರಂಭವಾಯಿತು. ಕಾಲೇಜಿನ ಮೊದಲ ದಿನ ಮಳೆಯ ಹನಿಗಳು ನೆಲವನ್ನು ತಟ್ಟುತ್ತಿದ್ದಾಗ ಚಂದನ ತನ್ನ ಛತ್ರಿ ಹುಡುಕುತ್ತಿದ್ದಳು. ಆ ಕ್ಷಣದಲ್ಲಿ ಆರವ್ ಅವಳಿಗೆ ನೆರಳಾಗಿ ನಿಂತ. ಇದೇ ಅವರ ಪ್ರೀತಿಯ ಮೊದಲ ಸ್ಪರ್ಶ. ದಿನಗಳು ಕಳೆಯುತ್ತಾ ಮಾತುಗಳು ಗಾಢವಾಗುತ್ತಾ ಹೋದವು. ಚಂದನಿಗೆ ಚಿತ್ರಕಲೆಯ ಆಸಕ್ತಿ, ಆರವ್ಗೆ ಸಂಗೀತದ ಪ್ರೀತಿ. ಕಲೆಯೇ ಇವರಿಬ್ಬರ ಸೇತುವೆಯಾಗಿತ್ತು. ಒಂದು ಸಂಜೆ ತೋಟದಲ್ಲಿ ಹೂಗಳ ಸುವಾಸನೆ ಗಾಳಿಯನ್ನು ತುಂಬಿದ್ದಾಗ ಆರವ್ ಗಿಟಾರ್ ಹಿಡಿದು ಚಂದನಿಗೆ ಸಿಹಿ ಧ್ವನಿಯನ್ನು ಹಾಡಿದ. ಆ ಧ್ವನಿ ಅವಳ ಹೃದಯವನ್ನು ಸೌಮ್ಯವಾಗಿ ಸ್ಪರ್ಶಿಸಿತು. ಆದರೆ ಜೀವನ ಸುಲಭವಲ್ಲ. ಚಂದನ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನಗರ ಬದಲಾಯಿಸಬೇಕಾಯಿತು. ದೂರವು ನೋವು ತಂದರು. ಇವರ ಪ್ರೀತಿ ಎಂದಿಗೂ ಕುಂದಲಿಲ್ಲ. ದೂರವಾಣಿ ಕರೆಗಳು, ಸಂದೇಶಗಳು, ಸಣ್ಣ ಸಣ್ಣ ಅಚ್ಚರಿಗಳು ಅವರ ಪ್ರೀತಿಯನ್ನು ಇನ್ನಷ್ಟು ಬಲಪಡಿಸಿದವು. ಒಮ್ಮೆ ಪರೀಕ್ಷೆ ಮುಗಿಸಿ ಚಂದನ ಮನೆಗೆ ಬಂದಾಗ ಹೂವಿನ ದಳಗಳಿಂದ ಹೃದಯದ ಆಕಾರದಲ್ಲಿ ಅಲಂಕರಿಸಲಾದ ಗಾರ್ಡನ್, ಹೂವಿನಿಂದ ತುಂಬಿದ ತೋಟದಲ್ಲಿ ಒಬ್ಬರನ್ನೊಬ್ಬರು ಬಿಗಿಯಾಗಿ ಅಪ್ಪಿಕೊಂಡಿರುವ ಜೋಡಿ, ನಾಜೂಕಾದ ಬೆಳಕು, ಕಣ್ಣೀರಿನಿಂದ ತುಂಬಿದ ಕಣ್ಣುಗಳು, ಕಣ್ಣುಗಳಲ್ಲಿ ಒಂದೇ ಮಾತು, ನಾವು ಯಾವ ದೂರವನ್ನೂ ಗೆದ್ದಿದ್ದೇವೆ. ಹಳೆಯ ನೆನಪನ್ನು ನೆನಪಿಸುತ್ತಾ ಒಂದಾದರು. ಮುಂದಿನ ದಿನಗಳಲ್ಲಿ ಇದೇ ರೀತಿ ಇನ್ನೂ ಹೆಚ್ಚು ಕಥೆಗಳನ್ನ ನೋಡೋಣ.